ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ಶ್ರಾವಣ ಶನಿವಾರ. ತುಂಬ ದಿನ ಆಯಿತು ಆ್ಯಕ್ಚುಲಿ ಹೋಗಿ ದೇವಸ್ಥಾನಕ್ಕೆ. ಹೋಗ್ಬೇಕು ಇವಾಗ. ಯಾವ ದೇವಸ್ಥಾನಕ್ಕೆ ಹೋಗೋಣಮ್ಮ? ಚಾಮುಂಡೇಶ್ವರಿ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲೇ ಮೈಸೂರು ಒಂಟಿಕೊಪ್ಪಲಲ್ಲಿ ಇರೋದು. ಅಲ್ಲಿ ಹೋಗೋಣ ಅಥವಾ ಇಲ್ಲೇ ಒಂದಿದೆ, ಇಲ್ಲೊಂದು ಹೋಗೋಣ, ಯಾವುದಕ್ಕೆ ಅಂತ ಗೊತ್ತಿಲ್ಲ. ಹೋಗೋದ ಗೈಸ್, ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ಓಕೆ ಗೈಸ್, ಬನ್ನಿ ನೋಡೋಣ. ಆ್ಯಕ್ಟಿವ್ ಹೊಡೆದಲ್ಲ ಅದಲ್ಲ ಆ್ಯಕ್ಟಿವ್ ಹೊಡೆದ ಸಾಕು. ಓಕೆ ಗೈಸ್, ಬನ್ನಿ ತೋರಿಸ್ತೀರಿ ಏನೇನು ಇರ್ತವ್ರೆ. ಅದೇ ನೋಡಿ, ಇದು ದೇವಸ್ಥಾನದಿಂದ ಬಂದಮೇಲೆ ಅಡುಗೆ ಏನು ಮಾಡಿರಲಿಲ್ಲ. ಅದಕ್ಕೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿ ಇಟ್ಟಿದ್ರು ಮೊನ್ನೆ. ಅದೇ ಇತ್ತು, ಅದನ್ನೇ ತಿಂತಿದ್ವಿ. ಈಗ ಟಿಕೆಟ್ ಬುಕ್ ಮಾಡಿದ್ದೀನಿ ಭೀಮಾ ಫಿಲ್ಮ್ಗೆ, ಹೋಗಬೇಕು. ನೋಡ್ದೆ ಯಾವ ಥರ ಇದೆ ಹೇಳ್ತೀನಿ ಗೈಸ್, ಹೋಗಿ ಬಂದು. ಪನ್ನೀರ್ ಗ್ರೇವಿ ಓಕೆ. ಹಾಯ್ ಗಾಯ್ಸ್, ಆಗಲೇ ಭೀಮಾ ಭೂಮಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡ್ಕೊಂಬಂದೆ ಗಾಯ್ಸ್, ನಿನ್ನೆ ನೈಟು ಮಾಮೂಲಿ ಇಲ್ಲೇ ಮೈಸೂರಲ್ಲಿ ನೋಡ್ಕೊಂಬಂದೆ. ಬಟ್ ಮೂವಿ ಚೆನ್ನಾಗಿದೆ. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಫುಲ್ಲು ಬ್ಯಾಡ್ ವರ್ಡ್ಸು ಗೈಸ್ ಮಾತಾಡಿರೋದು. ಏನು ಸ್ವಲ್ಪ ಫ್ಯಾಮಿಲೀಸು ಸ್ವಲ್ಪ ಹೋದರೆ ಅವ್ರಿಗೂ ಸ್ವಲ್ಪ ಒಂಥರ ಪ್ರಾಬ್ಲಮ್ ಅನಿಸ್ಬೋದು, ಈ ಥರ ಇಷ್ಟೊಂದು ಮಾತಾಡೋರು ಇದು ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಗಾಂಜಾ ಬಗ್ಗೆ, ಹುಡುಗರು ಈರಿ ಯಾವ ಥರ ಹಾಳಾಗ್ತಾಯಿದ್ದಾರೆ ಅದ್ರ ಬಗ್ಗೆ ಅದೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ತುಂಬ ರೂಡ್ ಮಾತಾಡಿರೋದು. ಅದೊಂದೇ ಕೆಲಸ, ಅದೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ನು ಕಾಕ್ರೋಚ್ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರೂ. ಆಮೇಲೆ ಇನ್ನೊಬ್ಬರು ಮೇಯ್ನ್ ವಿಲನ್ನು ಡ್ರ್ಯಾಗನ್ ಮಂಜು ಅಂತ ಅಂದ್ಬಿಟ್ಟು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಒಳ್ಳೆ ವಿಲನ್ಗೆ ಒಳ್ಳೆ ಕ್ಯಾರೆಕ್ಟರ್ ಅವ್ರು ಮಾತ್ರ ವಿಲನ್ ಆಗಿ ಇದ್ದರೆ ತುಂಬ ಚೆನ್ನಾಗಿ ಇರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಅದ್ರ ಬಗ್ಗೆ ನೋಡ್ಕೊಂಬಂದೆ ಮೂವಿ. ಅದ್ರ ಇನ್ನೊಂದೇನಪ್ಪ ಅಂದರೆ ಲಾಸ್ಟಲ್ಲಿ ಸಲಾಗದೇನೋ ಒಂದು ಇದಿದೆ, ಒಂದು ಲಾಸ್ಟ್ ಒಂದು 2 ಮಿನಿಟ್ಸ್ ಏನೋ ಇದಿದೆ ಅಷ್ಟೇ ಗೈಸ್. ಅದು ನೋಡಬೇಕು. ಸಲಾಗ 2 ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ, ಒಂದು ಕ್ಲೂ ಥರ ಏನೋ ಒಂದು ಕೊಟ್ಟಿದ್ದಾರೆ ಗೈಸ್. ನೋಡಬೇಕು ಅದು ಏನಾಗುತ್ತೆ ಅಂತ ಮುಂದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವರು ದುನಿಯಾ ವಿಜಯ್ ಅಂತೂ ಫುಲ್ಲು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್. ಅದ್ರ ಬಗ್ಗೆ ಏನೇನು ಮಾತಾಡೋಂಗಿಲ್ಲ ಅಷ್ಟೇ. ಇನ್ನೊಂದೇನು ನೆಗೆಟಿವ್ ಪಾಯಿಂಟ್ ಏನಿಲ್ಲ. ಬಟ್ ಅದೇ ಡ್ರಗ್ಸ್ ಬಗ್ಗೆ, ಗಾಂಜಾ ಅದೆಲ್ಲೇ ಇದು ಮಾಡ್ತಿದ್ದಾರೆ. ಈಗಿನ ಹುಡುಗರು ಯಾವ್ಯಾವ ಥರ ಇದು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅದೊಂದು ಮೆಸೇಜ್ ತೋರಿಸಿದ್ದಾರೆ. ನೆಗೆಟಿವ್ ಪಾಯಿಂಟ್ ಅಂತಂದರೆ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಕರ್ಕೋಗಿದ್ರೆ ನಿಜ ಬೈಸ್ಕೊತಿದ್ದೆ, ಅದೊಂದು ಹೇಳ್ಬೋದು ಅಷ್ಟೇ. ಏನು ಹಿಂಗೆ ಬರೀ ಮಾತೆತ್ರರು ಅದೇ ಸ್ಲ್ಯಾಂಗ್ ಇರುತ್ತಲ್ಲ, ಲೋಕಲ್ ಹುಡುಗರು ಎಲ್ಲ ಮಾಮೂಲಿ ಮಾತಾಡ್ತಾರಲ್ಲ ಗೈಸ್. ಸಮ್ಟೈಮ್ಸ್ ನಾವು ಅದೇ ಥರ ಒಂದ್ಸತಿ ಸಿಟ್ಟದಾಗ ಒಂದೊಂದ್ಸತಿ ಮಾತಾಡ್ತೀವಿ. ಬಟ್ ಅಷ್ಟೊಂದು ರೂಢಾಗಿಲ್ಲ ಮಾತಾಡೋಲ್ಲ ಅಷ್ಟೇ, ಅದೊಂದು ಹೇಳ್ಬೋದು. ಒಂದ್ಸತಿ ನೋಡಿ ಗೈಸ್, ನಿಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಮೂವಿ ಬಗ್ಗೆ, ಏನು ಅಷ್ಟೊಂದು ಇದಿಲ್ಲ. ಒಂದು 100ಗೆ ಒಂದು 80% ಓಕೆ. ಇನ್ನು 20% ಬರೀ ಅದೇ ರೂಢಾಗಿ ಮಾತಾಡೋದು ಅಂತ ಅಷ್ಟೇ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಓಕೆ, ಥ್ಯಾಂಕ್ ಯು ಗಾಯ್ಸ್. ನೆನ್ನೆಲ್ಲೋಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗಾಯ್ಸ್. ಮತ್ತೆ ಈಗ ನಮ್ಮ ಅಮ್ಮನ ಕರ್ಕೊಂಡು ಇದಕ್ಕೆ ಹೋಗ್ತಾಯಿದ್ದೀನಿ. ಪ್ರಾಬ್ಲಮ್ ಏನಪ್ಪ ಅಂತಂದರೆ ಚೂಡಿದಾರ ಇದು ಡ್ರೆಸ್ ತಗೊಂಡಿದ್ರು, ಯಾವುದೂ ಆಯ್ತಲ್ವಂತೆ. ಅಲ್ಲೇ ಚೆಕ್ ಮಾಡಿದ್ರು. ಬಟ್ ಅಲ್ಲಾಯಿತು ಇಲ್ಲ ಯಾಕೋ ಆಗ್ತಿಲ್ಲ ಅಂತ ಅಂತಿದ್ದಾರೆ. ಅದಕ್ಕೆ ಗ್ಯಾಸ್ ಆಫೀಸ್ಗೆ ಹೋಗ್ಬೇಕು ಗುರು. ಬುಕ್ ಮಾಡಿ 10 ದಿನ ಆಯಿತು, ಡೆಲಿವರಿ ಕೊಟ್ಟಿಲ್ಲ ಇನ್ನೂ. ಇವಾಗ ಸಂಡೇ ಓಪನ್ ಇರ್ತೇನೋ ಅದು ಗೊತ್ತಿಲ್ಲ. ಹಂಗೆ ನೋಡ್ಕೊಬರ್ಬೇಕು. ಕೇಳಿದೆ ಕಣಮ್ಮ, ಬಂದು ಇವತ್ತು ಕೊಡ್ತಾರೆ ಡೆಲಿವರಿನ. 12 ಗಂಟೆ 12:30 ಅಂತಂದರು. 1:15 ಆಯ್ತಪ್ಪ, ಇನ್ನೂ ಯಾವಾಗ ತಂದು ಕೊಡ್ತಾರೆ? ಹೌದಾ? ಅವನು ಯಾವನು ಡೆಲಿವರಿ ಬಾಯ್, ಅವನಿಗೆ ಫೋನ್ ಮಾಡಿದೆ, ಫೋನೇ ರಿಸೀವ್ ಮಾಡ್ತಾಯಿಲ್ಲ ಗುರು. ಅಯ್ಯೋ, ನಮಗಂತೂ
ಅಲ್ಲ ಈ ಸಿಲಿಂಡ್ರ್ ಇದೆ, ಇನ್ನೊಂದು ಇರಲಿ ಮಾಮೂಲಿ ಬುಕ್ ಮಾಡಿ ಇನ್ನೊಂದು ಯಾವಾಗಲೂ ಇರಬೇಕಲ್ಲ ಸ್ಟಾಕ್ ಅಂದ್ಬಿಟ್ಟು ನಾವು ಮಾಡಿರೋದು ಗೈಸ್. ಬಟ್ 10 ದಿನ ಆಯ್ತು, 1ನೇ ತಾರೀಕಲ್ಲಿ ಬುಕ್ ಮಾಡಿರೋದು. ಇವತ್ತು 11 ಡೇಟು, 11 ದಿನ ಆಯಿತು, ಇನ್ನೂ ತಂದುಕೊಟ್ಟಿಲ್ಲ. ಹಂಗೆ ಅಲ್ಲೂ ಕೇಳ್ಕೊಂಡು ನಮ್ಮ ಅವನ ಚೂಡಿದಾರ ಅದೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಕೊ ಬರಬೇಕು. ಹೋಗೋದ ಅವನು ಅಲ್ಲಿ ಹೋಗಿ ತೋರಿಸ್ತೀನಿ ಏನಾಗುತ್ತೆ ಏನು ಅಂತ. ಓಕೆ ಗಾಯ್ಸ್, ಹಾಯ್ ಗಾಯ್ಸ್, ಮನೇಲಿ ಅಡುಗೆ ಮಾಡಿದ್ದಾರೆ, ಊಟ ಮಾಡಬೇಕು. ಮೊಸರು ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡಿದ್ದಾರೆ. ಇವತ್ತು ಸಂಡೇ ಗಾಯ್ಸ್, ನಾವು ಶ್ರಾವಣದಲ್ಲಿ ತಿನ್ನಲ್ಲ, ಅದಕ್ಕೋಸ್ಕರ ಮೊಸರು ಸಾರು ಮಾಡಿದ್ದಾರೆ. ಅಮ್ಮ ಇಷ್ಟಪ್ಪ ಹೇಗೆ ಮಾಡಿದ್ಯಾ? ಹಾಂ, ಅಷ್ಟಪ್ಪ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಿಂತೀನ ಊಟ ಮಾಡಿದ್ಯಲ್ಲ ನೀನು, ಮುದ್ದೆ ಅಂದ್ರೆ ಇಷ್ಟ ಅಲ್ವಾ ನಿನಗೆ? ತುಂಬಾ ಇಷ್ಟ. ಸಾಕಾ? ಸಾಕು, ಅದು ಹಾ? ಸಾಕು ನಾವು ಅಷ್ಟಪ್ಪ ಹಾಕ್ಬಿಡ ಬಿಡಮ್ಮ. ಅದಾಕಿದೆಯಲ್ಲ, ಒಂದು ಉಪ್ಪಿನಕಾಯಿ ಸ್ವಲ್ಪ ಚೆನ್ನಾಗಿರುತ್ತೆ, ನೋಡ್ಬೋದು ಗೈಸ್. ಮಸೊಪ್ಪು ಸಾರು, ಅವರೆಕಾಳು ಎಷ್ಟು ಚೆನ್ನಾಗಿದೆ. ನೆಂಚ್ಕೊಳಗಿರ್ಬೇಕಾಯ್ತು ಕಣ. ಒಂದು ಉಪ್ಪಿನಕಾಯಿ ಕಂಸಡಿಗೆ ಗೈಸ್. ಭೀಮಾ ಮೂವಿಗೆ ಹೋಗಿದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು 5 ನಿಮಿಷ ಊಟ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರಲಿಲ್ಲ ನಿನ್ನೆ ಇವತ್ತು, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.